ಟೀ ಕಾಫಿ ಅಂತ ಕುಡಿಯೋಣ ಅಂತ ಅಲ್ಲಿಗೆ ಹೋದಾಗ ಹಾಂ ಹಾಂ ಟೀ ಸರ್ವ್ ಮಾಡಿದ್ದ ಅವನು. ಸೊ ಹಾಗಾಗಿ ಸಿಕ್ಕಿದ್ದು ಅಂತ. ಈಗ ವಿಜಯ್ ಅವ್ರ ಮನೆ ಎಲ್ಲಿ ಬರುತ್ತೆ ಇಲ್ಲಿ? ಇಲ್ಲಿಲ್ಲ, ಹಾಂ ಇಲ್ಲಿ ವಿಜಯ್ ಅವ್ರ ಮನೆ ಇಲ್ಲ, ಇದು ಸ್ವಂತ ಊರಲ್ಲ. ಹಾಂ. ಸೊ ಏನು ಸರ್ ಅದು ಯಾಕೆ ಇಲ್ಲೇ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ಯಾಕಂದರೆ ಅವತ್ತೇನಾಯ್ತಲ್ಲಿ ನಿಂತು ಮಾಡೋರು ಯಾರು? ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಸ್ಫೂರ್ತಿಯಾಗುತ್ತೆ. ವೀಕ್ಷಕರೇ ನಮಸ್ಕಾರ. ನಾನು ನಿನ್ನೆಯ ಕಾರ್ಯಕ್ರಮದಲ್ಲಿ ಸಂಚಾರಿ ವಿಜಯ್ ಅವರ ಒಂದು ಸಮಾಧಿಯನ್ನು ತೋರಿಸಿದ್ದೀನಿ. ಇವತ್ತು ಕೂಡ ಇಲ್ಲೇ ಇದ್ದೀನಿ ನಾವು ಬೆಂಗಳೂರಿಂದ ವಿಜಯ್ ಅವರ ಸಮಾಧಿಯನ್ನು ತೋರಿಸ್ಬೇಕು ಅಂತಾನೆ ನಾವು ಇಲ್ಲಿಗೆ ಬಂದಿದ್ದು. ಹಾಗಾಗಿ ಅದನ್ನು ನಾವು ನಿನ್ನೆ ಕಾರ್ಯಕ್ರಮದಲ್ಲಿ ನಿಮ್ಗೆ ತೋರಿಸಿದ್ದೀವಿ. ಆದರೆ ಈ ಒಂದು ಜಾಗ ಇದೆಯಲ್ಲ, ಇದು ಇರುವಂಥದ್ದು ವಿಜಯ್ ಅವರ ಗೆಳೆಯ ರಾಘವೇಂದ್ರ ಅಂತ ಇದ್ದಾರೆ. ಸೊ ಅವರದ್ದು. ಸೊ ಈಗ ನನ್ನ ಕಾರ್ಯಕ್ರಮದಲ್ಲಿ ಅವರು ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಬೆಂಗಳೂರಿಂದ ನಮ್ಮ ಕೆಲವೊಂದು ವೀಕ್ಷಕರು ಹೇಳಿರೋಕ್ಕೋಸ್ಕರ ಇಲ್ಲಿವರೆಗೆ ಹುಡ್ಕೊಂಡು ಬಂದ್ವಿ. ಯಾಕಂದರೆ ನಾನು ಕೂಡ ಸಂಚಾರಿ ವಿಜಯ್ ಅವರಿಗೆ ಗೆಳೆಯನಾಗಿದ್ದೆ. ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ಅವ್ರನ್ನ ಸಂದರ್ಶನ ಕೂಡ ಮಾಡಿದ್ದೆ. ಅದಾದ ನಂತರದಲ್ಲಿಯೂ ಕೂಡ ಅವರ ಪಾದರಸ ಸಿನಿಮಾ ಇರ್ಬೋದು, ಬೇರೆ ಬೇರೆ ಸಿನಿಮಾಗಳಲ್ಲಿ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ನಾವು ಅವ್ರನ್ನ ಸಂದರ್ಶನ ಮಾಡಿದ್ವಿ. ನಾನು ನೋಡಿರುವ ಹಾಗೆ ಒಬ್ಬ ಸರಳ ವ್ಯಕ್ತಿ. ನಿಮಗೆ ಸಂಚಾರಿ ವಿಜಯ್ ಅವರು ಹೇಗೆ ಗೆಳೆಯರಾಗಿದ್ದು, ಮತ್ತು ಬಾಲ್ಯದಿಂದಲೂ ಜೊತೆಗೆ ಇದ್ದಿದ್ದ, ಮತ್ತು ಇಲ್ಲಿ ಹೇಗೆ ನೀವು ಇಲ್ಲೇ ಅದನ್ನು ಮಾಡಬೇಕು ಅವರ ಆಸೆ ಇತ್ತಾ ಅಥವಾ ಹೇಗೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ಬೋದಾ? ಅದು ಬಾಲ್ಯದಿಂದ ಅಂತಂದರೆ ಆಲ್ಮೋಸ್ಟ್ ನಮಗೆ ಪ್ರಜ್ಞೆ ಬಂದಾಗಿಂದನೂ ಕೂಡ ವಿಜಯ್ ಜೊತೆಗೆ ಒಡನಾಟ ಇದ್ದೇ ಇದೆ. ಯಾಕೆಂತಂದರೆ ಪಂಚನಹಳ್ಳಿನಲ್ಲೇ ಅವ್ರ ತಾಯಿನೂ ಇದ್ದಿದ್ದು. ನಮ್ಮ ತಂದೆನೂ ಕೂಡ ಇಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರು, ಅವರು ನರ್ಸಾಗಿ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ತಂದೆ ಆರ್ಟಿಸ್ಟ್ ಇದ್ದರು, ಅವರು ಕೂಡ ಬೋರ್ಡ್ ರೈಟಿಂಗ್ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಅವ್ರ ಮನೆಗಳಲ್ಲಿ ನಮ್ಮಲ್ಲಿ ಸ್ವಲ್ಪ ಈ ಸಾಂಸ್ಕೃತಿಕ ವಾತಾವರಣ ಜಾಸ್ತಿ. ನಮ್ಮಮ್ಮ ಸ್ವಲ್ಪ ಡ್ಯಾನ್ಸ್ಗಳು ಅದನ್ನೆಲ್ಲ ಮಾಡಿಸುವಾಗ ಮಕ್ಕಳುಗಳಿಗೆ, ಶಾಲಾ ಮಕ್ಕಳಿಗೆ ಅವರು ಅದರಲ್ಲಿ ಆಸಕ್ತಿ ಇದ್ದಿದ್ದರಿಂದ ಅವ್ರ ಮನೆ ಒಡನಾಟ ಬಂತು ಅನಿಸುತ್ತೆ. ಅವರ ಆ ಚಟುವಟಿಕೆಗಳನ್ನು ಮಾಡ್ತಾಯಿದ್ರೆ ನಾವು ಹುಡುಗರುಗಳು ಜೊತೆಗೆ ಆಡೋ ಅಂಥದ್ದು ಇಟ್ಕೊಂಡಿದ್ವಿ. ಸೊ ಇನ್ನು ನಂತರ ಸುಮಾರು ಬದಲಾವಣೆಗಳಾಗ್ತಾ ಹೋಯಿತು. ಹೋದ ಹಾಗೆ ಬೆಳವಣಿಗೆ ಅವರು ಬೆಳೆದ ಹಾಗೆ ಮನೆಗಳಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಆ ಥರದ್ದೆಲ್ಲ ಬರೋಕ್ಕೆ ಶುರುವಾದಾಗ ಸ್ವಲ್ಪ ಇವರು ಕೂಡ ಮಕ್ಕಳು ಆಸಕ್ತಿಯನ್ನು ಕಳ್ಕೊಂಡು ಕಷ್ಟ ಅನ್ನೋವಂಥ ಪರಿಸ್ಥಿತಿ ಬಂತು. ಈ ಥರದ್ದೆಲ್ಲ ಆಯಿತು. ನಂತರ SSLC ಟೈಮಿಗೆ ಬಂದಾಗ ಇವನು ನನ್ನ ಮನೇಲಿ ಇರೋದಿಲ್ಲ ಅಂತೇಳಿ ಬೆಂಗಳೂರಿಗೆ ಹೋಗಿದ್ದು. ಸೊ ಅಲ್ಲಿಗೆ ಮಧ್ಯ ನಾವು ಬೇರೆ ಕಡೆ ಓದ್ತಾ ಇದ್ದೆ, ಅವರು ಬೇರೆ ಕಡೆ ಓದ್ತಾ ಇದ್ರು. ಬಟ್ ರಜಾ ದಿನಗಳಲ್ಲಿ ಮಾತ್ರ ಒಟ್ಟಿಗಿರ್ತಿದ್ವಿ ಅಷ್ಟೇ. ನಂತರ ಅವ್ರು ಬೆಂಗಳೂರಿಗೆ ಮನೇನ ಬಿಟ್ಟು ಬೆಂಗಳೂರಿಗೆ ಬಂದಿದ್ದು ವಿಜಿ. ಅವರಣ್ಣ ಅವಾಗೆಲ್ಲ ಫೋನ್ ಎಲ್ಲ ಇರಲಿಲ್ಲ. ನಾನು ಬೆಂಗಳೂರಲ್ಲಿ ಓದ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಲೆಟ್ರ್ ಬರೆದು ಹಿಂಗೆ ತಮ್ಮ ಓಡಿ ಬಂದುಬಿಟ್ಟಿದ್ದಾನೆ, ಹುಡುಕುವಂಥದ್ದಾಗಲಿ ಅಂತ. ಯಾಕೆಂದರೆ ಅವ್ರಿಗೆ ಹುಡ್ಕೊಂಬರ್ಲಿಕ್ಕೂ ಬೆಂಗಳೂರಿಗೆ ಬರ್ಲಿಕ್ಕೆ ಆಗದೆ ಇರೋಂಥ ಪರಿಸ್ಥಿತಿ ಅವತ್ತೆಲ್ಲ. ಸೊ ಹಾಗಾಗಿ ಅಲ್ಲಿ ನಾನು ಹುಡುಕುವಾಗ ನವರಂಗ್ ಥಿಯೇಟ್ರ್ ಎದುರುಗಡೆ ಒಂದು ಫಾಸ್ಟ್ ಫುಡ್ ಸೆಂಟ್ರ್ ಇತ್ತು ಆ ಟೈಮಲ್ಲಿ. ಸುಮಾರು ಆಲ್ಮೋಸ್ಟ್ 2000 ಅಂತ ಇಟ್ಕೊಳ್ಳಿ, 2000 ಇಸ್ವಿಯಿಂದ ಹಿಂದೆನೇ ಆ ಟೈಮಲ್ಲಿ ಇತ್ತು. ಅಲ್ಲಿ ಅವನನ್ನು ಕರ್ಕೊಂಡು ಅಂದರೆ ಅನಿರೀಕ್ಷಿತವಾಗಿ ಸಿಕ್ಕಿದ್ದು. ಅದು ನಾನು ಸುಸ್ತಾಗಿ ಟೀ ಕಾಫಿ ಅಂತ ಕುಡಿಯೋಣ ಅಂತ ಅಲ್ಲಿಗೆ ಹೋದಾಗ ಟೀ ಸರ್ವ್ ಮಾಡಿದ್ದ ಅವನು. ಸೊ ಹಾಗಾಗಿ ಸಿಕ್ಕಿದ್ದು. ಆಮೇಲೆ ಬೈದು ಎಲ್ಲ ಮನೆಯಲ್ಲಿ ಅಣ್ಣ ಅವರೆಲ್ಲ ಕಾಯ್ತಾ ಇದ್ದಾರೆ, ನೀನು ಇಲ್ಲಿ ಬಂದಿದ್ಯಾ ಅಂತೇಳಿ ಕರ್ಕೊಂಡು ಬಂದು. ಆಮೇಲೆ ತಕ್ಷಣಕ್ಕೆ ನಾನು ಹೋಗೋಕ್ಕಾಗಲ್ಲ ಅಂದಾಗ 1 ವರ್ಷ ನಂದು ಎಜುಕೇಷನಲ್ಲಿ ಮುಗಿಯೋ ತನಕ ಅವನಲ್ಲಿ ವರ್ಕ್ ಮಾಡ್ತಾ ಇದ್ದ ಸೇಮ್. ನಂತರ ನಾನು ತಿಪ್ಟೂರಿಗೆ ಡಿಗ್ರಿಗೆ ಬಂದೆ. ಅವನನ್ನು PUC ಕರ್ಸ್ಕೊಂಡಿದ್ವಿ. ಸೊ PU ಅಲ್ಲಿ ಮಾಡ್ದ. ಸೊ ಹೀಗಿತ್ತು. ಇವರು ಕೆಲಸ ಮಾಡಿಬಿಟ್ಟು ಇವ್ರ ಅಣ್ಣನಿಗೆ ಓದಿಸ್ತಾ ಇದ್ರು, ಅಣ್ಣ ಇವ್ರಿಗೆ ಓದಿಸಿದ್ರು ಅನ್ನೋದನ್ನ ಸಂದರ್ಶನದಲ್ಲಿ ಕೇಳಿದ್ದೆ. ಹೌದು, ಈ ಟೈಮಲ್ಲೆಲ್ಲ ಮನೇಲಿ ಹೇಳಿದ್ನಲ್ಲ, ಮನೆ ಪ್ರಾಬ್ಲಮ್ ಸ್ವಲ್ಪ ಇದ್ದಿದ್ದರಿಂದ ನಿರೀಕ್ಷಿತವಾಗಿ ಸ್ವಲ್ಪ ಸಣ್ಣ ವಯಸ್ಸಿನಲ್ಲೇ ಅವ್ರ ತಾಯಿ ತೀರ್ಕೊಂಡಿದ್ದು, ತಂದೆ ತೀರ್ಕೊಂಡಿದ್ದು. ಸೊ ನಂತರ ಇವರುಗಳು ದುಡಿಲಿಕ್ಕೆ ಶುರು ಮಾಡಿದ್ದು. ಆ ದುಡಿಮೆನಲ್ಲಿ ಅವರು ಇವನು ತಮ್ಮಂದ್ರಿಬ್ಬರನ್ನು ಓದಿಸ್ತಾಯಿದ್ರು. ಸೊ ಇವನು ಕೆಲಸ ಮಾಡಿ ವಿರೂಪಾಕ್ಷ ಅಂತ, ಬಾಬು ಅಂತ ಹೇಳಿ ಕರಿತೀವಿ ನಾವು. ಸೊ ಅವನು ಓದಿಸಿದ್ದ ಅವನನ್ನು ಚೆನ್ನಾಗಿ PUನಲ್ಲಿರೋ ತನಕ ಜೊತೆಗಿದ್ದ. ಆಫ್ಟರ್ PU ಅವನು ಇಂಜಿನಿಯರಿಂಗ್ ಹೋದ್ಮೇಲೆ ಬ್ಯಾಂಗ್ಳೂರಿಗೆ
ನಾನು ಆಲ್ಮೋಸ್ಟು ದೂರ ಇದ್ದೆ. ಅವರ ಬೆಂಗಳೂರಲ್ಲಿದ್ದರು, ನಾನು ವಾಪಸ್ ಪಂಚನಹಳ್ಳಿಗೆ ಬಂದು ಸ್ಕೂಲು ಅದು ಇದು ಅಂತೇಳ್ಬಿಟ್ಟು ನಮ್ಮ ಕಾರ್ಯಚಟುವಟಿಕೆ ಭಾಗವಾದ್ವಿ. ಅವಾಗೆಲ್ಲ ಬಂದು ಹೋಗೋದು. ನೀವೇನು ಮಾಡ್ಕೊಂಡಿರೋದು ಸರ್ ಈ ಸದ್ಯಕ್ಕೆ? ಈಗ ಸದ್ಯಕ್ಕೆ ನಮ್ಮದು ಓನ್ ಸ್ಕೂಲ್ ಇದೆ, ಹಾಂ 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 ಅಪ್ ಟು 10th ಸ್ಟ್ಯಾಂಡರ್ಡ್ ತನಕ. ಸ್ನೇಹ ವಿದ್ಯಾಸಂಸ್ಥೆ ಅಂತ ಒಂದು ಸಂಸ್ಥೆ ಅಲ್ಲಿ ಇದೆ. ನಾವು ಬರ್ಬೇಕಾದ್ರೆ ಸಿಗೋದು ರೈಟ್ ಸೈಡಲ್ಲಿ ಸಿಗುತ್ತೆ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದೆ ಇಲ್ಲೊಂದು ವಿದ್ಯಾಸಂಸ್ಥೆ ಇದೆ ಅಂತ. ಅದು ನಮ್ಮದೇನೆ. ಅದು ನಿಮ್ದೇನಾ? ಓಕೆ ಓಕೆ. ಇಲ್ಲಿ ಇದೆಲ್ಲ ಜಾಗ ನಿಮ್ದೇನಾ ಸರ್? ಇದು ನಾವು ರೀಸೆಂಟಾಗಿ ಒಂದು 6-7 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದು, ತಗೊಂಡಿದ್ದು ಇದನ್ನು ಶಾಲಾ ಉದ್ದೇಶಕ್ಕೆ ಅಂತ. ಈಗ ವಿಜಯ್ ಅವ್ರ ಮನೆ ಎಲ್ಲಿ ಬರುತ್ತೆ? ಇಲ್ಲಿಲ್ಲ, ಇಲ್ಲಿ ವಿಜಯ್ ಅವ್ರ ಮನೆ ಇಲ್ಲ. ಇದು ಸ್ವಂತ ಊರಲ್ಲ, ಇದು ಬಂದು ಅವರ ತಾಯಿ ಕೆಲಸ ಮಾಡ್ತಿದ್ದದ್ದು ಅವರು. ಓ, ಇದು ಅವ್ರ ತಾಯಿ ಕೆಲಸ ಮಾಡ್ತಿದ್ದು. ನೀವು ಅಲ್ಲಿ ನಮ್ಮ ಪಂಚನಹಳ್ಳಿ ಸರ್ಕಲ್ಗೆ ಬರ್ತಿರಲ್ಲ, ಸರ್ಕಲಿಂದ ಫೋಟೋ ಹಾಕಿದಾರಲ್ಲ, ಅದ್ರ ಲೆಫ್ಟಿಗೆ ಹೋದ್ರೆ, ನೀವು ಆ ಕಡೆ ಬಸದುರ್ಗನ ಕಡೆ ಬಂದು ಲೆಫ್ಟಿಗೆ ಹೋದ್ರೆ ನಿಮ್ಗೆ ಊರೊಳಗಡೆ ಹೋಗುತ್ತೆ ಅದು ರೋಡ್. ಅಲ್ಲಿ ಕೆನರಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕ್ ಎದುರುಗಡೆಗೆ ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇದೆ, ಅದು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದು. ಆ ಬಿಲ್ಡಿಂಗು ಅವ್ರಿದ್ದು ಅದು. ಈಗ ಅದೆಲ್ಲ ಅಲ್ಲಿ ಅವರಿಗೆ ಜಾಗ ಇದೆಲ್ಲ ಇರ್ಲಿಲ್ವಾ? ಇಲ್ಲ, ಅವ್ರದ್ದು ಸ್ವಂತ ಅಂತ ಯಾವ್ದು ಇರ್ಲಿಲ್ಲ. ಅವ್ರ ಸ್ವಂತ ಮನೆ ಬಂದ್ಬಿಟ್ಟು ಅಜ್ಜಂಪುರದಲ್ಲಿದೆ. ಅಜ್ಜಂಪುರದಲ್ಲಿ ಅವ್ರ ತಾಯಿಗೆ ಮೋಸ್ಟ್ಲಿ ತಾಯಿ ಕಡೆಯಿಂದ ಬಂದಿದೆ. ತಂದೆ ಆಸ್ತಿ ಯಾವುದೂ ಇಲ್ಲ, ತಾಯಿ ಆಸ್ತಿ ಇದೆ ಒಂದು. ಅದು ಮನೆ ಇತ್ತು ಅಜ್ಜಂಪುರದಲ್ಲಿದೆ. ಅದು ಪ್ರಾಬಲಿ ಈಗಲೂ ಇರಬಹುದು, ಅದು ಇದೆ. ಇದು ಈಗ ಅವರು ತೀರಿಕೊಂಡ ನಂತರದಲ್ಲಿ ಸಡನ್ ಆಗಿ ನಮ್ಗೆ ಗೊತ್ತಾಗುತ್ತೆ ಟಿವಿಲಿ ಅವರ ಗೆಳೆಯನ ಒಂದು ಫಾರ್ಮ್ ಹೌಸ್ ಥರ ಇದೆ, ಅಲ್ಲಿ ಅವರ ಅಂತಿಮ ವಿಧಿವಿಧಾನ ಮತ್ತು ಅಲ್ಲಿ ಇದು ಮಾಡ್ತಾರೆ, ಕಾರ್ಯವನ್ನು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಏನು ಸರ್ ಅದು ಯಾಕೆ ಇಲ್ಲೇ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ಯಾಕಂದರೆ ಅವತ್ತೇನಾಯ್ತು, ಅಲ್ಲಿ ಅವನಿಗೆ ಜಾಗಗಳನ್ನ ಅಂದರೆ ಬೇರೆ ಬೇರೆ ಕಡೆಗೆ ನೋಡ್ತಾ ಇದ್ರು. ನೋಡ್ತಾ ಏನು ಮಾಡಿದ್ರು, ಎಲ್ಲಿ ಆಗುತ್ತೆ ಜಾಗ ಅಂತ. ಅಲ್ಲಿಗೆ ಹೋದಾಗ ಒಂದು ರೀಸನ್ ಬರ್ತಾ ಇತ್ತು, ಇನ್ನೊಂದು ರೀಸನ್ನು ಇಲ್ಲಿ ಬೇಡ ಇನ್ನೊಂದು ಕಡೆಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಅವತ್ತೆಲ್ಲರೂ ಕನ್ಫ್ಯೂಸ್. ಪರ್ಟಿಕ್ಯುಲರ್ ಆಗಿ ನಮಗೊಂದು ಪ್ಲೇಸ್ ಇದೆ ಅನ್ನೋಂಥದ್ದು ಯಾರು ಅಂದ್ಕೊಂಡಿರಲಿಲ್ಲ. ಈಗ ಇದೆ ಅಂದಿದ್ದರೆ ಡಿಸಿಷನಿಗೆ ಬಂದುಬಿಡ್ತಿತ್ತು. ಈಗ ಅಲ್ಲಿ ಪ್ಲೇಸ್ ಇಲ್ಲ, ಗೌರ್ಮೆಂಟ್ ಕೊಡೋದನ್ನೇ ಕಾಯಬೇಕು. ಬಟ್ ಗೌರ್ಮೆಂಟ್ ಕೊಡಬೇಕಾದ್ರೆ ಅಲ್ಲಲ್ಲ ಇಲ್ಲಿ, ಇಲ್ಲಲ್ಲ ಇಲ್ಲಿ ಅನ್ನೋದಾಗ್ತಾ ಇತ್ತು. ನಿಂತು ಮಾಡೋರು ಯಾರು? ಈಗ ನಿರ್ಧಾರಕ್ಕೆ ಬರೋರು ಆಗ್ಬೇಕು. ಈಗ ನಮಗೆ ಆ ಲೆವೆಲಲ್ಲಿ ನಿಂತ್ಕೊಂಡು ಮಾತಾಡ್ಬೋದಾ? ಅದು ಕಷ್ಟ ಇತ್ತಲ್ಲ. ಆ ಟೈಮಲ್ಲಿ ಒಂದು ಡಿಸಿಷನ್ನಿಗೆ ಬಂದಿದ್ದು, ಹೌದು ನೋಡೋಣ ಇಲ್ಲೇ ಪಂಚನಹಳ್ಳಿಲೇ ಮಾಡ್ಬೋದಲ್ವಾ ಅಂತ. ಆಯಿತು ಪಂಚನಹಳ್ಳಿಲಿ ಮಾಡೋಣ ಅಂತಂದಾಗ ಡಿಸಿಷನ್ನಿಗೆ ಆಯಿತು ಅಂತ ಅಂದ್ವಿ. ಮತ್ತೆ ಪಂಚನಹಳ್ಳಿಲಿ ಅಂದಾಗ ಎಲ್ಲಿ ಮಾಡೋದು? ಊರವರೆಲ್ಲ ಅಲ್ಲಿ ಊರ ಹತ್ರನೇ ಮಾಡೋಣ ಅಂತ ಇದು ಮಾಡಿದ್ರು. ಊರ ಹತ್ರ ಮಾಡಿದಾಗ ಹೆಂಗೆ ಮತ್ತೆ ಮುಂದೆ ಅದನ್ನೆಲ್ಲ ಮೇಂಟೈನ್ ಮಾಡೋದೆ ಹೆಂಗೆ ಅನ್ನೋದು ಅವ್ರದ್ದು ಒಂದಿತ್ತು. ನಮಗೇನಾಗತ್ತೆ, ನಾವೆಲ್ಲ ಚಿಕ್ಕ ಫ್ಯಾಮಿಲಿನಲ್ಲಿ ಇರೋವಂಥವ್ರು, ತುಂಬ ಏನು ದೊಡ್ಡ ಇದರಲ್ಲಿದ್ದೆ, ಕೆಲಸದ ಮೇಲೆ ಎಲ್ಲರೂ ಪರಿಚಯ ಆಗಿರೋದು. ಸೊ ಎಲ್ಲಿ ಆಗಬೇಕು ಅಂತ ಬಂದಾಗ ಒಂದು ನಿರ್ಧಾರಕ್ಕೆ ಆಯಿತು. ಇಲ್ಲ ಆದರೆ ಸಮಸ್ಯೆ ಇರಲ್ಲ. ಈಗ ನಮ್ಮದು ಅಂತ ಆಯಿತು, ನಮಗೆ ಬೇಕಾಗಿರೋ ಅಂಥದ್ದು ವ್ಯಕ್ತಿ. ಸೊ ಯಾರು ಬಂದರು ಯಾರಾದರೂ ಏನೇ ಡೆವಲಪ್ಮೆಂಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಒಂದು ಅವನ ಏಕೆಂದರೆ ತುಂಬ ಸರಿ ಬಂದರೆ ಇಲ್ಲಿರೋನು ಯಾವಾಗಲೂ. ರೀಸೆಂಟಾಗಂತೂ ನಾನಿಲ್ಲಿ ಕೂತು ಒಂದಷ್ಟು ಚಿತ್ರಗಳಿಗೆ ಇದನ್ನು ಬರೀಬೇಕು, ಚಿತ್ರಕಥೆ ಇದೆ ನನ್ನ ಹತ್ರ, ನಾನೊಂದು 15-20 ದಿನ ನಾನು ಇಲ್ಲಿದ್ದೀನಿ ಅಂತಲೂ ಹೇಳಬಾರ್ದು. ಆ ಥರ ನಾನು ಇಲ್ಲಿದ್ದು ಬರೀಬೇಕು. ಬಂದರೆ ಇಲ್ಲಿ ಯಾವಾಗಲೂ ಮನೆ ಹತ್ರ ಇರೋನಲ್ಲ, ಹಂಗ ನಾನು ಇಲ್ಲಿ ಅವ್ರನ್ನೆಲ್ಲ ಮಾತಾಡ್ಸಿದ್ದೆಲ್ಲ ಅವನಿಗೆ ಚೆನ್ನಾಗಿದೆಲ್ಲ. ಆ ದೃಷ್ಟಿಕೋನದಲ್ಲಿ ಅವನಿಲ್ಲಿಗೆ ಸ್ವಲ್ಪ ಸೂಟಬಲ್ ಆಗುತ್ತೆ ಅಂತಕ್ಕಂಥದ್ದನ್ನು ಅಂದ್ಕೊಂಡು ಎಲ್ಲರೂ ಆಯಿತು ಅಂತಂದರು. ಓಕೆ ಅಂಥೇಳಿ ಇಲ್ಲಿ ಇದು ಮಾಡಿದ್ದು. ಅಲ್ಲ, ಅದು ನಿಮ್ಮ ದೊಡ್ಡ ಮನಸ್ಸು ಅನಿಸುತ್ತೆ ಸರ್. ಯಾಕಂದರೆ ಜನಗಳು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಅದಕ್ಕೊಂದು ಜಾಗ ಕೊಟ್ಟು ನೋಡಿ. ಇವತ್ತು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾನು ಸರಿಸುಮಾರು ಕೆಲವೊಂದು ಸಮಾಧಿಗಳಿಗೆ ಭೇಟಿ ಕೊಡ್ತಾ ಇರ್ತೀನಿ ಸರ್. ಅಂದರೆ ನಮ್ಮ ವಾಹಿನಿಯ ಮೂಲಕ ನಾವು ನೋಡ್ತಾ ಇರ್ತೀವಿ. ನಮಗೆ ರಾಜ್ಕುಮಾರ್ ಅವರ ಫ್ಯಾಮಿಲಿ ಮತ್ತು ಅಲ್ಲಿ ಆ ಸರೌಂಡಿಂಗ್ ಒಂದು ತುಂಬ ಅದ್ಭುತವಾಗಿ ಚೆನ್ನಾಗಿ ಸಿಗುತ್ತೆ. ಬಿಟ್ಟರೆ ಬೇರೆ ಎಲ್ಲ ಕಡೆನೂ ಕೂಡ ಅಷ್ಟು ಚೆನ್ನಾಗಿ ಅದನ್ನು ನೀಟಾಗಿ ಕ್ಲೀನಾಗಿ ಅಥವಾ ಡೈಲಿ ಮೇಂಟೈನ್ ಮಾಡೋ ರೀತಿಯಲ್ಲಿ ಎಲ್ಲೂ ಇಲ್ಲ. ಇದ್ರದ್ದು ಪೂರ್ತಿ ಕ್ರೆಡಿಟ್ ಹೋಗೋದು ವಿರೂಪಾಕ್ಷನಿಗೆ ಮತ್ತು ಸಿದ್ದೇಶನಿಗೆ. ಹೌದಾ? ಯಾಕೆಂದರೆ ಇದೆಲ್ಲ ಪೂರ್ತಿ ಅವರೇ ಮಾಡಿಸಿರೋದು. ನಮ್ಮಲ್ಲಿಂದ ಏನಿದು ಇದಿಲ್ಲ, ನಂದು ಏನೋ ಇಲ್ಲಿ ಜಾಗ ಇರ್ಬೋದು, ಬಟ್ ಇದನ್ನೆಲ್ಲ ಪ್ಲಾನ್ ಮಾಡಿ ಡ್ರೀಮ್ ಮಾಡಿ ಅವ್ರ ತಮ್ಮಂದಿರು ಅವರನ್ನ ಮತ್ತೆ ಅತ್ತಿಗೆ ಅವ್ರ ತಮ್ಮ ಸಿದ್ದೇಶ್ ಅಂತಿದ್ದಾರೆ. ಅವ್ರಿಗೇನು ನಮ್ಮ ಅಣ್ಣ ಅಲ್ವಾ,
ಅನ್ನೋದು ಒಂದು. ಕರೆಕ್ಟ್. ಸೊ ಆ ನಿಟ್ಟಿನಲ್ಲಿ ಎಲ್ಲ ಅವರೇ ಅವ್ರದ್ದೇ ಪೂರ್ತಿ ಕ್ರೆಡಿಟ್ ಪೂರ್ತಿ ಅವರಿಗೆ ಹೋಗ್ಬೇಕು. ಮತ್ತು ತುಂಬ ಇನ್ನೂ ಅವರಿಗೆ ಇನ್ನೂ ಆಸೆ ಇದೆ ನಾನು ಏನೇನೋ ಮಾಡ್ಬೇಕಂತ. ನಾನು ನಿನ್ನೆ ಅವರಿಗೆ ಕಾಲ್ ಮಾಡಿದವಾಗ ಇಲ್ಲ ಸರ್ ಹೋಗಿ ಬನ್ನಿ ಖಂಡಿತವಾಗಿ ಹೋಗಿ ಬನ್ನಿ ಅಂತ ಹೇಳಿ ನಿಮ್ಮ ನಂಬರನ್ನು ಸೆಂಡ್ ಮಾಡಿದ್ರು ನನಗೆ. ನನಗೆ ಅದೇ ಅನಿಸಿದ್ದು ಇಲ್ಲಿ ಬಂದು ನೋಡಿದವಾಗ ಸಖತ್. ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ ಸರ್ ಫೋಟೋಸ್, ಗೂಗಲ್ ಮ್ಯಾಪಲ್ಲಿ. ಆರ್ಥಿಕ ಸಹಾಯ ಸಿಗ್ಲಿಲ್ಲ ಇಲ್ಲಿ ಇದಕ್ಕೆ. ಇನ್ನ ಸಿಕ್ಕಿದಿದ್ರೆ ತುಂಬಾ ಚೆನ್ನಾಗಿ ಮಾಡಕ್ಕೆ ಇತ್ತು. ಮತ್ತೆ ಅಬ್ಜೆಕ್ಷನ್ ಇಲ್ಲ ಇಲ್ಲಿ, ಯಾವುದಕ್ಕೂ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದಕ್ಕೆ ಯಾವುದು ಅಬ್ಜೆಕ್ಷನ್ ಇಲ್ಲ. ಸೊ ಹಾಗಾಗಿ ಮಾಡುವಂತ ಆಸೆ ಇದೆ. ಬಟ್ ಗೊತ್ತಾಗತ್ತಲ್ಲ ಇಂಥ ಕೆಲಸಗಳು ತುಂಬಾ ದೊಡ್ಡ ವ್ಯಕ್ತಿಗಳಿಗೆ ಮಾಡ್ಬೇಕಾದ್ರೆ ನಾವು ಏನು ದೊಡ್ಡ ದೊಡ್ಡ ಶ್ರೀಮಂತಿಕೆಯಲ್ಲಿರೋ ಅಂತ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು. ನಾವೆಲ್ಲ ಸಾಮಾನ್ಯರು ಇರ್ತೀವಿ. ಸೊ ಮಾಡ್ಬೇಕಾದ್ರೆ ಮಾಡಿದಾನೆ. ತುಂಬಾ ಅವನು ಹಾರ್ಡ್ ವರ್ಕ್ ಇದೆಯಲ್ಲ. 1 ವರ್ಷ ತಗೊಂತಿದ್ದೀನಿ ಮಾಡ್ಲಿಕ್ಕೆ. 1 ವರ್ಷದಲ್ಲಿ 1 ದಿನ ಮಳೆ ಬಿಡ್ಲಿಲ್ಲ. ಇಲ್ಲಿ ಮಳೆನೇ ಬರುವಂತ ಜಾಗ ಅಲ್ಲ, ಅಷ್ಟು ಮಳೆ. ಇದನ್ನ ಒಂದೊಂದು ಕೆಲಸ ಮಾಡ್ಬೇಕಾದ್ರೂ 1 ತಿಂಗಳು 2 ತಿಂಗಳು ನಿಲ್ಸೆ ಮಾಡಿರೋದು. ಅವ್ರು ಏನ್ ಮಾಡ್ಕೊಂಡಿರೋದು ತಮ್ಮ ಮತ್ತೆ ಅಣ್ಣ? ತಮ್ಮ ಒಬ್ರು ಲೆಕ್ಚರರ್ ಇದ್ದಾರೆ. ಇನ್ನೊಬ್ಬ ಅಣ್ಣ ಬಂದು ವಿಲೇಜ್ ಅಕೌಂಟೆಂಟ್ ಆಗಿದ್ರು. ಈಗ ಫುಡ್ ಇನ್ಸ್ಪೆಕ್ಟರ್ ತರೀಕೆರೆನಲ್ಲಿ ಮಾಡ್ಕೊಂಡಿದ್ದಾರೆ.